ಹಾಯ್ ನಮಸ್ತೆ, ನಾನು ರೇಷ್ಮಾ. ಇವತ್ತು ಮಕ್ಕಳಿಗೆ ಇಷ್ಟವಾದ ಮಕ್ಕಳ ಲಂಚ್ ಬಾಕ್ಸಿಗೆ ಚಪಾತಿ ನೂಡಲ್ಸ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ನಾರ್ಮಲಾಗಿ ನಾವು ಲೆಫ್ಟ್ ಓವರ್ ಚಪಾತಿ ಇದ್ದರೆ, ಇಲ್ಲಾಂದರೆ ಚಪಾತಿ ಮಾಡಿಕೊಂಡು ಈ ಥರ ನಾರ್ಮಲ್ ಚಪಾತಿ ಯಾವ ರೀತಿ ಆ ಥರ ಚಪಾತಿ ಮಾಡ್ಕೋಬೇಕು. ನಾನು ಇದಕ್ಕೆ ಚಪಾತಿಗೆ ಯಾವಾಗಲೂ ಉಪ್ಪು ಮತ್ತು ಆಯಿಲ್ ಏನೂ ಹಾಕಲ್ಲ, ಬೇಕಾದರೆ ಹಾಕ್ಬೋದು. ನಾನು ಬರೀ ನೀರಲ್ಲಿ ಚಪಾತಿ ಮಾಡ್ಕೊಳ್ತೀನಿ. ಈ ಥರ ಚಪಾತಿ ಮಾಡಿಕೊಂಡು ಇಟ್ಕೋಬೇಕು. ಆಮೇಲೆ ಏನಿಲ್ಲ, ಅದನ್ನು ರೋಲ್ ಮಾಡ್ಕೋಬೇಕು. ಈ ಥರ ರೋಲ್ ಥರ ಮಾಡ್ಕೋಬೇಕು. ರೋಲ್ ಮಾಡಿಕೊಂಡು ಅದನ್ನು ನಾವು ಕಟ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದು ಒಂಥರ ಲೇಯರ್ ಥರ ಬರುತ್ತೆ ನಮಗೆ, ಥರ ಬಿಡಿಸ್ಕೊಂಡಾಗ ಆ ಥರ ಬಿಡಿಸ್ಕೊಂಡು ಇಟ್ಕೋಬೇಕು. ಇಷ್ಟೇ, ತುಂಬಾ ಈಸಿ ಮತ್ತು ತುಂಬ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ನೀವು ಅನ್ಹೆಲ್ದಿ ನೂಡಲ್ಸ್ ಹೊರಗಡೆಯಿಂದ ಎಲ್ಲ ತಂದು ಕೊಡೋ ಬದಲು ಈ ಥರ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ನನ್ನ ಮಗನಿಗಂತೂ ತುಂಬ ಇಷ್ಟ, ಇದು ತುಂಬ ಫೇವ್ರೇಟು. ಎಷ್ಟು ಬೇಕಾದರೂ ತಿಂತಾನೆ ಆ ರೀತಿ. ಇಲ್ಲಿ ನಾವು ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದು ಬೆಳ್ಳುಳ್ಳಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಫಸ್ಟಿಗೆ. ಆಮೇಲೆ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಸ್ಲೈಸ್ ಸಣ್ಣದಾಗಿ ಹಚ್ಕೊಂಡಿರುವ ಈರುಳ್ಳಿ ಹಾಕ್ಕೋಬೇಕು. ನೀವು ಈರುಳ್ಳಿ ಎಷ್ಟು ಬೇಕಾದರೂ ಹಾಕ್ಕೋಬೋದು. ನಾನು 1 ಈರುಳ್ಳಿ ಫುಲ್ ಮೀಡಿಯಮ್ ಸೈಜಿದ್ದು ತೊಗೊಂಡಿದ್ದೀನಿ. ಆಮೇಲೆ ಈ ಥರ ಇದು ಕ್ಯಾಬೇಜನ್ನು ಸ್ಲೈಸ್ ಮಾಡ್ಕೊಂಡು ಇಟ್ಟಿದ್ದೀನಿ. ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಮಕ್ಕಳು ಇಷ್ಟಪಟ್ಟು ತರಕಾರಿಯನ್ನು ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಆಮೇಲೆ ನಾನು ಕ್ಯಾರೆಟ್ ತಗೊಂಡೆ, ಈ ಥರ ಸ್ಲೈಸ್ ಮಾಡಿಕೊಂಡು. ಇದು ಅಷ್ಟೇ, ಮಕ್ಕಳು ತುಂಬ ಇಷ್ಟಪಟ್ಟು ಕಲರ್ಫುಲ್ಲಾಗಿ ಕಾಣುತ್ತೆ. ನಮ್ಮ ನೂಡಲ್ಸ್ ಇಷ್ಟಪಟ್ಟು ತಿಂತಾರೆ, ತರಕಾರಿಯನ್ನು ಸಪ್ರೇಟ್ ಮಾಡಿ ಇಡೋದಿಲ್ಲ ಆ ಥರ. ಆಮೇಲೆ ನಾನು ಕ್ಯಾಪ್ಸಿಕಮನ್ನು ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಈ ಥರ ಸ್ಲೈಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹೊತ್ತೊಂದು ಬೇಯಿಸ್ಕೋಬೇಕಷ್ಟೇ. ಇದು ಕರೆಕ್ಟ್ ಫುಲ್ಲು ಬೆಂದಿರಬಾರ್ದು. ಆಮೇಲೆ ಇದನ್ನು ಚಪಾತಿ ಹಾಕ್ಬಿಟ್ಟು ಇಟ್ಕೋಬೇಕು. ಮತ್ತು ನಾನು ಸೋಯಾ ಸಾಸ್ ಮತ್ತು ಚಿಲ್ಲಿ ಸಾಸ್ ಮತ್ತು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಚಿಲ್ಲಿ ಸಾಸು ಒಂದು 3/4 ಟೇಬಲ್ ಸ್ಪೂನ್ ಮತ್ತು ಅರ್ಧ ಟೇಬಲ್ ಸ್ಪೂನ್ ಸೋಯಾ ಸಾಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಚಿಲ್ಲಿ ಸಾಸ್ ಇದು ವೀಡಿಯೋ ಆಗಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಇಷ್ಟೇ, ಬೇಕಾದರೆ ನೀವು ಇದು ಕೆಚಪ್ಪನ್ನು ಹಾಕ್ಬೋದು. ಇಷ್ಟ ಹಾಕಿದರೆ ರೆಡಿ ಆಗುತ್ತೆ ನಿಮ್ಮದು ನೂಡಲ್ಸ್. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳ ಟಿಫಿನ್ ಬಾಕ್ಸಿಗೆ ಮಾಡಿಕೊಡಿ, ತುಂಬ ಹೊಟ್ಟೆ ಫುಲ್ಲು ತಿಂತಾರೆ ಮತ್ತು ಟಿಫಿನ್ ಫುಲ್ ಖಾಲಿಯಾಗಿ ಬರುತ್ತೆ. ನೀವು ಟ್ರೈ ಮಾಡಿ. ಈ ಥರ ನಾನು ಟಿಫಿನ್ಗೆ ಕೊಡ್ತೀನಿ. ಏನಾದರೂ ಸ್ನ್ಯಾಕ್ಸ್ಗೆ ಒಂದು ಫ್ರೂಟ್ಸ್ ಏನಾದರೂ ಕೊಡ್ತೀನಿ. ಮತ್ತು ಏನಾದರೂ ತರಕಾರಿ ಒಂದೊಂದು ಸಲ ಕಟ್ ಮಾಡಿಕೊಡ್ತೀನಿ, ಒಂದೊಂದು ಸಲ ಈ ಥರ ಚಕ್ಲಿ ಆ ಥರ ಏನಾದರೂ ಕೊಡ್ತೀನಿ. ಇಷ್ಟೇ. ಥ್ಯಾಂಕ್ ಯು.